ಪೊಲೀಸ್ನವರು ನನ್ನ ಮೇಲೆ ಅನುಮಾನ ಪಟ್ಟು ನನ್ನೇ ಒತ್ತೊಳಗೆ ಹಾಕ್ಬಿಟ್ರೆ ಏನ್ ಮಾಡೋದು ಸರ್? ಅದಕ್ಕೆ ಗುಟ್ಟಾಗಿ ಈ ವಿಷಯ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದೀನಿ ಸರ್. ಮಾವ ಪ್ಲೀಸ್ ಪೊಲೀಸ್ನವ್ರಿಗೆ ಕನ್ಫರ್ಮ್ ಮಾಡಿ ಈ ವಿಷಯ ನಿಜನೋ ಸುಳ್ಳು ಅಂತ ಪ್ಲೀಸ್ ಕೇಳ್ಕೊಳ್ಳಿ. ನೋಡಮ್ಮ ಶ್ಯಾಮ, ನನಗೂ ಶ್ರೀಧರ್ಗೂ ಈಗ ಏನು ಸಂಬಂಧ ಇದೆ ಅಂತ ಮೊದಲು ತಿಳ್ಕೋಬೇಕು. ಅಕಸ್ಮಾತ್ ಶ್ರೀಧರನ್ ಕೊಲೆ ಆಗಿ ಹೋಗಿದ್ರೆ ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ. ಅದನ್ನು ತಿಳ್ಕೊಳ್ಳೋಕೆ ನಾನು ಯಾಕೆ ವೃಥ ಕಷ್ಟಪಡ್ಲಿ? ಬೇಡಿ ಮಾವ, ಅವ್ರು ನಮ್ಗೆ ಸಂಬಂಧದವರಾಗದೇ ಇರ್ಬೋದು, ಆದ್ರೆ ಅವ್ರು ನಮ್ಮ ಕಾಲೇಜ್ಗೋಸ್ಕರ ಎಷ್ಟೋ ವರ್ಷ ನಮ್ಮ ಜೊತೆ ದುಡ್ದಿದ್ದಾರೆ. ಮಾವ, ಶ್ರೀಧರ್ ಸರ್ ಎಷ್ಟು ಒಳ್ಳೆಯವರಾಗಿದ್ರು, ನಮ್ಮ ಮನೆಗೆ ಎಷ್ಟೊತ್ತಿ ಬಂದು ಹೋಗಿದ್ದಾರೆ, ಅಷ್ಟೇ ನಮ್ಮ ಮೇಲೆ ವಿಶ್ವಾಸನೂ ಇಟ್ಕೊಂಡಿದ್ರು. ಎಸ್ಐನ ಕರೆಸಿ ಈ ವಿಷಯದ ಸತ್ಯಾಸತ್ಯತೆ ಏನು ಅಂತ ಕಂಡುಹಿಡಿಯೋದಕ್ಕೆ ಹೇಳ್ತೀನಿ. ಸರಿ ಸರ್, ಹಾಗಾದ್ರೆ ನಾನಿನ್ ಬರ್ತೀನಿ. ನೀನು ಚಂದ್ರಿಕಾ ಅಲ್ವೇನಮ್ಮ? ಅಪ್ಪಣ್ಣ, ಇವಳು ನಿಮ್ಗೆ ಗೊತ್ತಾ? ಇವಳೇನಮ್ಮ, ಇವ್ರ ಖಾನ್ದಾನೇ ಗೊತ್ತು. ಅದ್ ಸರಿ, ಇವಳೇನ್ ಮಾಡ್ತಾ ಇದ್ದಾಳೆ ಇಲ್ಲಿ? ನಮ್ಮ ಮನೆಗೆ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಓಹೋ, ಹಾಗಿದ್ರೆ ಯಾವ್ದಕ್ಕೂ ಒಂದ್ ಸ್ವಲ್ಪ ಹುಷಾರಾಗಿದೆಯಮ್ಮ. ಹುಷಾರಾಗಿರ್ಬೇಕಾ? ಯಾಕೆ ಪಾಪಣ್ಣ? ಸರ್, ಇವ್ರ ಅಪ್ಪ ದೊಡ್ಡ ಕಳ್ಳನ ಮಗ ಸರ್. ಶ್ರೀಧರ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫೋನ್